ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತು ಬಹಳ ರುಚಿಯಾದಂತಹ ಒಂದು ಬೇಬಿಕಾರ್ನ್ ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮೊನ್ನೆ ಇಂಡಿಯಾ ನ್ಯೂಜಿಲ್ಯಾಂಡ್ ಮ್ಯಾಚ್ ಇತ್ತಲ್ಲ, ಸೊ ಅವತ್ತು ಬೇಬಿಕಾರ್ನ್ ತಂದು ಮಂಚೂರಿಯನ್ ಮಾಡಿದ್ದೆ. ಸೊ ಅದೇ ಬೇಬಿಕಾರ್ನ್ ಇತ್ತು ಸ್ವಲ್ಪ, ಹಾಗೆಯೇ ಲಂಚ್ ಬಾಕ್ಸ್ಗೂ ಆಗುತ್ತೆ ಮತ್ತು ಸ್ಟಾರ್ಟರ್ ಆಗೂ ಇರುತ್ತೆ ಅಂದ್ಬಿಟ್ಟು ಒಂದು ಬಹಳ ರುಚಿಯಾದಂಥ ಒಂದು ಬೇಬಿಕಾರ್ನ್ ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಈಸಿ ಮಾಡುವಂಥದ್ದು. ಫಸ್ಟ್ ಕ್ಲೀನಾಗಿ ಕಟ್ ಮಾಡಿಕೊಂಡು ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರು ಬಿಸಿಗಿಟ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಬೇಬಿಕಾರ್ನ್ ಎರಡೂ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 5-10 ನಿಮಿಷ ಬೇಯಿಸ್ಕೋಬೇಕು. ಸೊ ಬೇಯಿಸಿ ತೆಗೆದಿಟ್ಟಾದ್ಮೇಲೆ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು 4-5 ಬೆಳ್ಳುಳ್ಳಿ ಕ್ಲೀನಾಗಿ ಹೆಚ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮತ್ತು ಇದಕ್ಕೆ ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಪೆಪ್ಪರ್ ಬೇಕೇ ಬೇಕು. ಸೊ ಪೆಪ್ಪರ್ನ ನಾನು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಬೇಯಿಸಿರೋವಂಥ ಬೇಬಿಕಾರ್ನ್ ಹಾಕಿ ನಾನು ಫಸ್ಟೇ ಉಪ್ಪು ಹಾಕ್ಬಿಟ್ಟಿದ್ದೀನಿ. ಸೊ ಮೇಲೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಫಸ್ಟೇ ಜಾಸ್ತಿ ಉಪ್ಪು ಹಾಕಿದ್ರೆ ಏನೂ ಬೇಕಾಗಿಲ್ಲ, ಅಂದರೆ ಉಪ್ಪು ಹಾಕಬೇಕಾಗುತ್ತೆ. ಸೊ ಬೇಬಿಕಾರ್ನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೊ ನಿಮಗೆ ಬಹಳ ರುಚಿಯಾದಂತಹ ಒಂದು ಬೇಬಿಕಾರ್ನ್ ಪೆಪ್ಪರ್ ಡ್ರೈ ರೆಡಿಯಾಗಿರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫಸ್ಟೇ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಎಣ್ಣೆಲಿ. ಅದು ಹಾಕಿದ್ರಂತೂ ತುಂಬಾ ರುಚಿಯಾಗಿರುತ್ತೆ ಮತ್ತು ನೋಡೋಕ್ಕೂ ಕಲರ್ಫುಲ್ಲಾಗಿರುತ್ತೆ. ಸೊ ಬೇಬಿಕಾರ್ನ್ ಪೆಪ್ಪರ್ ಡ್ರೈ ಈಸ್ ರೆಡಿ ಟು ಸರ್ವ್. ಇದೇನು ನಾವು ಆಯಿಲ್ ಫ್ರೈ ಮಾಡೋದೇನಿರಲ್ಲ. ಸೊ ಅದಕ್ಕಾಗಿ ತುಂಬಾ ರುಚಿಯಾಗಿರುತ್ತೆ. ಸೊ ನಿಮಗೆ ರೆಸಿಪಿ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.